ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು 2012ರಲ್ಲಿ ಮಂಜೂರು ಮಾಡಿಕೊಡ್ತಾರೆ. ಅಲ್ಲಿ ಯಾವುದೂ ರೈತರ ತರಬೇತಿ ಕೇಂದ್ರನೂ ಇಲ್ಲ, ರೈತ ಭವನನೂ ಇಲ್ಲ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿ ನಿಂತಿದೆ. ಸರ್ ಹೆಂಗೆ ಮಾರ್ಪಾಡಾಗುತ್ತೆ ಅಂದ್ರೆ ಮೂಲನೇ 2012ರಲ್ಲೇ ರಾಜಾರೆಡ್ಡಿ ಹೆಸರಿಗೆ ಪೇಪರ್ ಆಗುತ್ತೆ. ರಾಜಾರೆಡ್ಡಿ ಅವರು ಟೀನೇ ಅಂದರೆ ಫ್ಯಾಮಿಲಿನೇ ಹಾಕ್ಕೊಂಡಿದ್ದು ರಿಜಿಸ್ಟರ್ ಮಾಡಿದ್ದಾರೆ. ಕೃಷಿಕ ಸಮಾಜ ಜಾಗ ಅಲ್ಲ, ರಾಜಾರೆಡ್ಡಿ ಅಂತ ಹೇಳ್ಬಿಟ್ಟೆ ಹೇಳ್ಬೋದು. ಕೃಷಿಕ ಸಮಾಜ ಜಾಗ ಅಲ್ಲ, ರಾಜಾರೆಡ್ಡಿ ಅಂತ ಹೇಳ್ಬಿಟ್ಟೆ ಹೇಳ್ಬೋದು. ಏನು ಇದು ಕೃಷಿಕ ಸಮಾಜ ಅಂತ ನೀವು ಕೇಳಿದ ಒಳ್ಳೆಯದು. ಅದು ಹೆಂಗಂತಂದರೆ ಸರ್ ಅವರು 5/2012ರಲ್ಲಿ ನಾವು ಕೃಷಿಕ ಸಮಾಜ ರೈತರ ಏಳಿಗೆಗಾಗಿ ರೈತರ ಹಿತದೃಷ್ಟಿಯಿಂದ ಕೃಷಿ ಭವನ ನಿರ್ಮಾಣ ಮಾಡಿ ಹಾಗೂ ರೈತ ತರಬೇತಿ ಕೇಂದ್ರ ನಿರ್ಮಾಣ ಮಾಡಬೇಕು, ನಮಗೆ ಯಾವುದೇ ಜಾಗ ಇಲ್ಲ ಅಂತ APMC ಮುಖ್ಯ ಮಾರುಕಟ್ಟೆ ಜಾಗದಲ್ಲಿ 60x60 ಜಾಗನ 60x60 ಜಾಗನ ನಮಗೆ ಮಂಜೂರು ಮಾಡಿಕೊಡಿ ಅಂತೇಳಿಬಿಟ್ಟು ಆ ಕೃಷಿ ಉತ್ಪನ್ನ ಸಮಿತಿಗೆ ಒಂದು ಅರ್ಜಿ ಹಾಕ್ಕೊಳ್ತಾರೆ. ಅದರ ರೀತಿಯಲ್ಲಿ ಸುಮಾರು ವರ್ಷಗಳು ನಡೆದುಕೊಂಡು ಬಂದು ನಂತರ ಏನಾಗುತ್ತೆ 2012ರಲ್ಲಿ ಅವರಿಗೆ ನೀವು ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು 2012ರಲ್ಲಿ ಮಂಜೂರು ಮಾಡಿಕೊಡ್ತಾರೆ. ಎಷ್ಟು ಮಾಡ್ತಾರೆ, ಅವರು ಕೇಳಿದ್ದಕ್ಕಿಂತ ಅತಿ ಹೆಚ್ಚಾಗಿ ಅಂದರೆ ನಾನಾ ರೀತಿ ಸರ್ವೆಗಳೆಲ್ಲ ಮಾಡಿ ಆ ಜಾಗನ ರೀತಿ ಮಾಡಿ ಅಂದರೆ ಅತಿ ಹೆಚ್ಚಾಗಿತ್ತೋ ಏನೋ ಗೊತ್ತಿಲ್ಲ, ಯಾರೋ ನಮ್ಮ APMC ಸಮಿತಿಗೆ ಆ ಜಾಗ ಅತಿ ಹೆಚ್ಚಾಗಿತ್ತೋ ಏನೋ ಗೊತ್ತಿಲ್ಲ. ಆ ಟೈಮ್ನಲ್ಲಿ 53.50 ಇಂಟು 98.50 ಜಾಗನ ಅವ್ರಿಗೆ ಮಂಜೂರು ಮಾಡಿಕೊಡ್ತಾರೆ. ಏನಂತಂದರೆ ರೈತರ ಅನುಕೂಲಕ್ಕಾಗಿ ನೀವು ಕಟ್ಟಡನ ನಿರ್ಮಾಣ ಮಾಡಿ ಅಂತ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂದರೆ ಪ್ರಸ್ತುತವಾಗಿ ಅಲ್ಲಿ ಯಾವುದೂ ರೈತರ ತರಬೇತಿ ಕೇಂದ್ರನೂ ಇಲ್ಲ, ರೈತ ಭವನನೂ ಇಲ್ಲ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿ ನಿಂತಿದೆ ಏನು ಆ ರೋಡಲ್ಲಿ. ನಂತರ ಏನಾಗುತ್ತಂತಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಇದಕ್ಕೆ ಕೃಷಿ ಭವನ ಕಟ್ತೀವಿ ಅಂತೇಳಿ ಮಾಡಿಕೊಟ್ರು. 60x60 ಜಾಗ ಕೊಟ್ಟರು. ನಂತರ ಎಲ್ಲ ಆದಮೇಲೆ ಸರ್ವೆ ಮಾಡ್ತಾರೆ, ಎಲ್ಲ ಹೆಚ್ಚು ಆಯಿತು, 1 ಆಯಿತು, 108 ಕೊಟ್ಟರು. ನಿವೇಶನ 13 ಅಂತ ಅದ್ರಿಗೊಂದು ಗುರುತಿಸಿ ಕೃಷಿ ಮಾರಾಟ ನಿರ್ದೇಶಕರು 240 ರೂಪಾಯಿ ಅಂತೇಳಿಬಿಟ್ಟು ಫಿಕ್ಸ್ ಮಾಡ್ತಾರೆ. ಯಾವುದಕ್ಕೆ? ಆ ಜಾಗದಕ್ಕೆ. ಸ್ಥಳೀಯ ಸಮತೆ ಏನೋ ಕೃಷಿ ಭವನಕ್ಕೆ ನೀವು ಕೊಡಿ ಅಂತೇಳಿ ಅಂದರೆ ಸ್ಥಳೀಯ ಸಂಸ್ಥೆ ಇರುತ್ತಲ್ಲ, ಇಲ್ಲಿ ಒಂದು ಸಂಸ್ಥೆಗಳನ್ನು ಸಭೆಗಳನ್ನು ನಡೆಸಿ ಅಂದರೆ ನೀನು 50% ಕಮ್ಮಿ, 50% ಕಡಿಮೆ ಅಂತೇಳಿ ಲಾಸ್ಟ್ ಫೈನಲ್ ಸಭೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಏನು ಅಲ್ಲಿ ಸೋರ್ಸ್ ಇಲ್ಲ, ಅಂದರೆ ಏನಂದರೆ ನಮಗೆ ಸೌಲಭ್ಯಗಳಿಲ್ಲ ಅಂದರೆ ಅನ್ನೋದಕ್ಕಿಂತ ಸಂಪಾದನೆ ಇಲ್ಲ, ನಮ್ಮ ಭಾಷೆ ಸಂಪಾದನೆ ಯಾವುದೂ ಇಲ್ಲ ಅಂಥೇಳಿ ರೈತರಿಗಾಗಿ ಭವನ ಕಟ್ತಾಯಿದ್ವಿ, ತರಬೇತಿ ಕಟ್ತಾ ಅಂದರೆ 30 ರೂಪಾಯಿ ಕೊಡ್ತಾರೆ ಸರ್. ಖಾಲಿ 30 ರೂಪಾಯಿಗೆ ಜಾಗ ಕೊಡ್ತಾರೆ. ಹೌದು, ಜಾಗ ಕೊಟ್ಟು ಅದರೆಲ್ಲ ಆದಮೇಲೆ 2012ರಲ್ಲಿ ಕೃಷಿಕ ಸಮಾಜ ಅಧ್ಯಕ್ಷರು ರಾಜಾರೆಡ್ಡಿ ಹೆಸರಿಗೆ ಕ್ರಯ ಮಾಡ್ತಾರೆ. ಏನೇ ಲೀಸ್ ಗಮ್ ಸೆಲ್
ಲೀಸ್ ಕಮ್ ಸೇಲ್ ಆಧಾರದ ಮೇಲೆ ಅದರನ್ನು ಕ್ರಯ ಮಾಡ್ತಾರೆ. ಯಾರಿಗೆ? ರಾಜಾರೆಡ್ಡಿ ಅವರಿಗೆ. ಅದಾದ ನಂತರ ಕಟ್ಟಡನೂ ಕಟ್ತಾರೆ. ಕಟ್ಟಡ ಕಟ್ಟಿ ನಾವು ಯಾವ ಉದ್ದೇಶಕ್ಕೆ ತಗೊಂಡಿದ್ದೀವಿ ಆ ಉದ್ದೇಶಕ್ಕೆ ಕಟ್ಟಡ ಕಟ್ಟಲ್ಲ. ಅದ್ರಿಗೆ ಸಂಬಂಧಪಟ್ಟಂಗೆ ಈ ಥರ ಉದ್ದೇಶ ಮಾಡಿದ್ದೀರಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ರಿ, ಯಾರೂ ಕೇಳಲಿಲ್ಲ. ಅದಾದ ನಂತರ ಏನು ಮಾಡ್ತಾರೆ, ಆ ಥರ ಕೊಟ್ಟರು, ಅವ್ರು ಬಿಲ್ಡಿಂಗ್ ಕಟ್ಕೊಂಡ್ರು. ಅಂದರೆ ಅನುಮತಿ ಯಾವುದು, ನೀವು ಏನು ಉದ್ದೇಶಕ್ಕೆ ಕೊಟ್ಟಿರಿ ಆ ಉದ್ದೇಶಕ್ಕೆ ಬಳಸ್ಕೊಂಡಿಲ್ಲ ಅಂತಂದರೆ ನಾವು ಮುಟ್ಟುಗೋಲು ಹಾಕ್ಕೊತೀವಿ ಅಂತ ಕೂಡ ಅವರು ಶರನಲ್ಲಿ ಬರೆದಿದ್ದಾರೆ. ಆದರೆ ಅಧಿಕಾರಿಗಳು ಯಾರೋ ಮುಟ್ಗೋಲನ್ನು ಹಾಕ್ಕೊಂಡಿಲ್ಲ. ಈಗ ನಾನಾ ರೀತಿ ಕಟ್ಟಿದ ಮೇಲೆ ಬಿಲ್ಡಿಂಗ್ ಆದಮೇಲೆ ನಾನಾ ರೀತಿಯ ರೂಪರೇಖೆಗಳು ಚೇಂಜ್ ಆಯಿತು, ಆ ಉದ್ದೇಶಕ್ಕೂ ಬೆಳೆದಿಲ್ಲ, ಅದು ಆಗಿಲ್ಲ. ಅದಾದ ಮೇಲೆ ನಂತರ 2022ರಲ್ಲಿ ಕೂಡ 10 ವರ್ಷ ಕಳೆದ ನಂತರ ಅದೇ ರಾಜಾರೆಡ್ಡಿ ಹೆಸರಿಗೆ ಮತ್ತೆ ಒಂದು ಕೃಷಿ ಸಹಾಯಕ ಕೃಷಿ ನಿರ್ದೇಶಕರು ಚಂದ್ರಪ್ಪ ಅನ್ನೋಂಥವ್ರನಿಂದ ಇವ್ರಿಗೆ ರಿಜಿಸ್ಟರ್ ಆಗುತ್ತೆ. ಯಾಕೆ ಸ್ವಾಮಿ, ಅಲ್ಲಿ ಇರ್ತಕ್ಕಂಥ ಯಾರು APMCನಲ್ಲಿ ಆಡಳಿತಾಧಿಕಾರಿ ತಹಸೀಲ್ದಾರ್ ಇದ್ದರು, ಸೆಕ್ರೆಟ್ರಿ ಇದ್ದಾರೆ, ಇವರೆಲ್ಲ ಬಿಟ್ಟು ಇವರು ಪರವಾಗಿ ಮಾಡ್ಕೊಂಡಿದ್ದ ಉದ್ದೇಶ ಏನು? ಇದು ಅಕ್ರಮ ನಡೀತದ, ಏನು ಉದ್ದೇಶ ಅಂತ ನಮಗೂ ಗೊತ್ತಾಗಿಲ್ಲ. ಅವತ್ತಿನಿಂದ ನಾವು ಪ್ರಯತ್ನಗಳು ಪಡ್ತಾಯಿದ್ರಿ. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇದ್ರ ಬಗ್ಗೆ ತನಿಖೆ ನಡೆಸಿಲ್ಲ. ಹೌದು ಸರ್, ಗೊಂದಲ ಏನು ಅಂತೇಳ್ಬಿಟ್ಟು ಅವರು ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡ್ಕೊಂಡ್ರೆ ಅವ್ರ ಬೈಲ ಏನಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕೇಳಿದ್ದೀವಿ. ಕೇಳಿದಾಗ ಅವ್ರು ಸುಮಾರು ಸರಿ ಏನಾಗ್ತಾಯಿದೆ ಅಂದರೆ ಅವ್ರದಿಂದ ಯಾವುದೂ ಬರ್ತಾಯಿಲ್ಲ. ಏನು ನಾವು ದಾಖಲೆ ಸಂಗ್ರಹ ಮಾಡಿದ್ರು ಎಲ್ಲ APMC ಕಡೆಯಿಂದ ಇವ್ರು ಏನು ಕಟ್ಟಡ ನಿರ್ಮಾಣ ಮಾಡಬೇಕಂತ ಕೊಟ್ಟಿದ್ರು ಆ ಸಂಬಂಧಪಟ್ಟ ದಾಖಲೆ ಕೊಡ್ತಾ ಇದ್ದಾರೆ. ಬಟ್ ಅವ್ರ ಬೈಲನಲ್ಲಿರೋದು ಇವತ್ತು ಜಿಲ್ಲಾ ಅಧ್ಯಕ್ಷರಲ್ಲೇ ಇರಬೇಕು, ಜಿಲ್ಲಾ ಅಧ್ಯಕ್ಷರ ಹೆಸರದಲ್ಲೇ ಆಚೆಲಿ ಇರಬೇಕು. ಏನು DL ನಾಗರಾಜ್ ಅವರು ಅಂತೇಳಿ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರ ಹೆಸರು ಇರ್ಬೋದು. ಆದರೆ ಇವರು ರಾಜಾರೆಡ್ಡಿ ಹೆಸರಿಗೆ ಕೊಟ್ಟಿರತಕ್ಕಂಥ ಉದ್ದೇಶ ಏನು ಅಂತ ಗೊತ್ತಿಲ್ಲ ಸರ್. ಹೆಂಗೆ ಮಾರ್ಪಾಡಾಗುತ್ತೆ ಮೂಲನೇ 2012ರಲ್ಲೇ ರಾಜಾರೆಡ್ಡಿ ಹೆಸರಿಗೆ ಪೇಪರ್ ಆಗುತ್ತೆ. ಹಾಂ, ಇಲ್ಲ, ತಾಲೂಕು ಅಧ್ಯಕ್ಷರಾಗಿ ಅವತ್ತಿನ ತಾಲೂಕು ಅಧ್ಯಕ್ಷರಾಗಿದ್ದಾರೆ, ಇವತ್ತು ತಾಲೂಕು ಅಧ್ಯಕ್ಷರಿದ್ದಾರೆ, ಅವರ ಹೆಸರಲ್ಲೇ ಪೇಪರ್ ಆಗುತ್ತೆ. ಹೌದು ಸರ್. ಈಗ ನೀವು ಕೇಳಿದ್ದು ಒಂದು ಪ್ರಶ್ನೆನೇ ಅದು. ಈಗ ನೋಡಿ, ರಾಜಾರೆಡ್ಡಿಯವರು ಟೀನೇ ಅಂದರೆ ಫ್ಯಾಮಿಲಿನೇ ಹಾಕ್ಕೊಂಡಿದ್ದು ರಿಜಿಸ್ಟರ್ ಮಾಡಿದ್ದಾರೆ. ಏನು ಹೇಳಿ, ಇಲ್ಲಿದೆ, ನೀವು ನೋಡ್ಬೋದು, ಎಲ್ಲಿದೆ ಹೇಳ್ತೀರಿ, ಜಿ ರಾಜಾರೆಡ್ಡಿ, ಗುರುವಾರೆಡ್ಡಿ 40 ಅವ್ರ ವಯಸ್ಸು, ಏನು ದಿನಕೊತ್ತೂರು ಎಲ್ಲ ಹಾಕಿಬಿಟ್ಟೆ ನಾವು ಇದನ್ನು ನಮಗೆ ಗೊಂದಲ ಆಗಿರೋದಿದೆ. ಇವತ್ತೇ ಆಗಲಿ ಕೃಷಿಕ ಸಮಾಜ ತಾಲೂಕು ಅಧ್ಯಕ್ಷರು, ಅದು ಜಿಲ್ಲಾ ಅಧ್ಯಕ್ಷರು, ಅದು ಬೇರೆ. ಬಟ್ ಕೃಷಿಕ ಸಮಾಜ ಅಧ್ಯಕ್ಷರು ಅಂತೇಳಿ ಹೇಳ್ಬಿಟ್ಟೆ ರಿಜಿಸ್ಟರ್ ಆಗಬೇಕಾಗಿತ್ತು. ಆದರೆ ಇವರು ಸ್ವಂತ ಆಸ್ತಿ ಮಾಡ್ಕೊಂಡಂಗೆ ರಾಜಾರೆಡ್ಡಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಕೃಷಿಕ ಸಮಾಜ ಜಾಗ ಅಲ್ಲ, ರಾಜಾರೆಡ್ಡಿ ಇದೆ ಅಂತ ಹೇಳ್ಬಿಟ್ಟೆ ಹೇಳ್ಬೋದು. 2022ರಲ್ಲಿ ರಿಜಿಸ್ಟರ್ ಮಾಡಿದಾರಲ್ಲ, ಆ ರಿಜಿಸ್ಟ್ರಲ್ಲಿ ಹೇಳಿದ್ದಾರೆ ನೋಡಿ, ಏನು ಹೇಳ್ತಾ ಇದ್ದಂದರೆ, ನೀವು ಏನಕ್ಕೆ ಇದ್ರೂ ಪ್ಯಾರ 8ರಲ್ಲಿ ಹೇಳ್ತಾ ಇದೆ ಸರ್, ಅದು ಯಾವುದೇ ದುಡ್ಡಿನ ಹಣಿನ ಅವಶ್ಯಕತೆ ಇದ್ದರೆ ನೀವು ಆಸ್ತಿ ಬರಾಬರಿ ಅಂದರೆ ಮಾರಾಟನೇ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವ್ರು ಮಾಡ್ಕೊಂಡಿದ್ದಾರೆ. ಇದ್ರನ್ನ ಮಾಡೋಕ್ಕೆ ನಿಯಮಗಳಲ್ಲಿ ಇದೆಯಾ? ಇದು ಅಕ್ರಮ ಅಲ್ವಾ? ಇವ್ರು ಮಾಡ್ಕೊಂಡಿದ್ದ ಉದ್ದೇಶ ಏನು? ಇದು ಸುಮಾರು ಸರಿ ಸಂಬಂಧಪಟ್ಟ ಇಲಾಖೆಗೆ ಎಲ್ರಿಗೂ ದೂರು ಕೊಟ್ಟಿದ್ದೀವಿ ಸರ್, ಆದರೆ ಯಾರೂ ಇದು ತಗೊಂಡಿಲ್ಲ. ಸರ್, ನಾವು ಅಲ್ಲಿ ದೂರು ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ದೂರು ಮಾಡೋಕ್ಕೆ ಹೋದಾಗ ಇವರು ಜಿಲ್ಲಾಧ್ಯಕ್ಷರು ಅದು ಇದು ಅಂದ್ಕೊಂಡು ಏನೇನೋ ಮಾಡಿಕೊಂಡು ಇದ್ದರು. ಅಲ್ಲಿ ಕೆಲವು ನಮಗೆ ಬೇರೆ ರೀತಿಯಲ್ಲಿ ಫೋನ್ಗಳು ಬಂತು, ಒತ್ತಡಗಳು ಬಂತು, ನೀವೇನು ಮಾಡ್ತಾಯಿದ್ರಿ ಅಂತ, ರೈತರಿಗೆ ಹಿತಾವಸರ ಅಂತ ಹೇಳಿದ್ರು. ಇಲ್ಲಿ ಸ್ಥಳೀಯವಾಗಿ ನಮ್ಮನ್ನು ಅಂದರೆ ಏನಂತ ಗೊತ್ತಾ, ನಮಗಿರತಕ್ಕಂಥವ್ರನ್ನೇ ನಮ್ಮ ಮೇಲೆ ಎತ್ತುಕಟ್ಟಿ ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗಗಳು ಮಾಡಿದರು. ಅದರಿಂದ ನಾವು ಹೇಳಿದ್ವಿ, ಜನನೇ ಬರ್ತಾಯಿಲ್ಲ. ನಾವು ಒಬ್ಬರು ಒಂಟೊಂಟಿಯಾಗಿ ಈ ಸರ್ಕಾರಿ ಆಸ್ತಿನ ಉಳಿಸ್ಬೇಕಂತ ಹೋದಾಗ ನಮ್ಮೇಲೆಲ್ಲೋ ಒಂದು ಕಡೆ ಒತ್ತಡಗಳು ಬಂತು. ಆದ್ದರಿಂದ ಅವತ್ತು ನಾವು ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಿದ್ವಿ. ಇಷ್ಟು ದಾಖಲೆನೂ ಇದೆ ನನ್ನ ಹತ್ರ. ಇದ್ದುಂಡು ನಾನೇನು ಮಾಡೋಂಥ ಪರಿಸ್ಥಿತಿ ಆಗಿದ್ರೆ ಇವತ್ತು ಆ ಅಕ್ರಮ ಕಟ್ಟಡನ ನಾವು ನಿಲ್ಸೋಕ್ಕೂ ಆಗ್ತಾಯಿಲ್ಲ, ಯಾರು ಒಪ್ಪಿಸ್ಬೇಕಂತನೂ ಗೊತ್ತಾಗ್ತಾಯಿಲ್ಲ.
ಯಾರೋ ಬಲಾಢ್ಯರು ಒಂದಷ್ಟು ಕಚೇರಿನ ಬಳಸ್ಕೊಳ್ತಾ ಇದ್ದಾರೆ, ಇದರಲ್ಲಿ ಕಾನೂನಲ್ಲಿ ಇದೆಯಾ ಆ ಥರ ಬಳಸ್ಕೊಳ್ಳೋಕ್ಕೆ ಅಂತ? ಸರ್ ಅವರು ಏನು 2012ರಲ್ಲಿ ಅವ್ರಿಗೆ ಲೀಸ್ ಕಮ್ ಸೇಲ್ ಆಧಾರದ ಮೇಲೆ ಕೊಟ್ಟಲ್ಲ, ಅದು ಬಿಟ್ರೋಣ. ಮತ್ತು 2022ರಲ್ಲಿ ಅವ್ರಿಗೆ ಮಾಡಿಕೊಟ್ರಲ್ಲ ಸರ್, ಅದರಲ್ಲಿ ಕೂಡ ಇದೆ ಸರ್. ಏನಂತಂದರೆ ಕೃಷಿಕ ಸಮಾಜ ಕಟ್ಟಡದಲ್ಲಿ ಕೃಷಿಕ ಸಂಬಂಧಪಟ್ಟಂತೆ ವಹಿವಾಟ ನಡಿಬೇಕು, ಅದ್ರಿಗೆ ಬಳಸಬೇಕು ಅಂತ. ಅಂದರೆ ಅಲ್ಲೇ ಅಕ್ರಮ ಅಂತ ಗೊತ್ತಾಯ್ತು ಅವ್ರಿಗೆ. ಯಾಕೇಳಿ ತಗೊಂಡಿರೋ ಮೂಲ ಉದ್ದೇಶದಲ್ಲೇ ಕಟ್ಟಡ ನಿರ್ಮಾಣ ಮಾಡಿಲ್ಲ. ಇವತ್ತು ಅಲ್ಲಿ ರೈತ ಭವನವೂ ಇಲ್ಲ, ರೈತ ತರಬೇತಿ ಕೇಂದ್ರನೂ ಇಲ್ಲ. ಇಲ್ಲ ಅಂದಾಗ ಅದು ಅಕ್ರಮ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗ್ತಾ ಇದೆಯಲ್ಲ ಸರ್. ಸಂಬಂಧಪಟ್ಟ APMC ಅವರು ಬರೀ ಶರಣಾಗ್ಲ ಹಾಕ್ಕೊಂಡಿದ್ದಾರೆ ಅಷ್ಟೇ, ಬಟ್ ಅದ್ರ ಮುಟ್ಗೋಲು ಹಾಕ್ಕೊಂತೀವಿ ಅಂತ ಹೇಳಿದ್ದಾರೆ. ಯಾಕೆ ಹಾಕ್ಕೊಂಡಿಲ್ಲ ಅನ್ನೋಂಥ ಪ್ರಶ್ನೆನೂ ಮಾಡಿದ್ದೀವಿ ಸರ್. ಅಲ್ಲಿ ಹೋಗಿ ಇಲಾಖೆನಲ್ಲಿ ನಾವು ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿಗೂ ಎಲ್ಲರೂ ಬೇರೆ ಮಾಡ್ತಾರೆ ಸರ್. ಸರ್ ಈಗ ಪ್ರಸ್ತುತವಾಗಿ ಏನಂದರೆ ಕೃಷಿಗೆ ಸಂಬಂಧ ಪರಿಕರಗಳು ಯಂತ್ರೋಪಕರಣ ಮಾಡೋಂಥ ಒಂದು ಆಫೀಸ್ ಬಿಟ್ಟರೆ, ಮತ್ತು ಇನ್ನೊಂದು ಏನು ಔಷಧಿ ಅಳಿಗೆಡೆ ಒಂದಿದೆ, ಅದು ಬಿಟ್ಟರೆ ಇನ್ನೆಲ್ಲ ಬಲಾಢ್ಯಗರ ಕಚೇರಿಗಳೇ ಇದೆ ಮೇಲಿನ ಭಾಗದಲ್ಲಿ, ಏನು ಫಸ್ಟ್ ಫ್ಲೋರಲ್ಲಿ. ಇನ್ನು ಕೆಳಗಡೆ ಇರತಕ್ಕಂಥದ್ದು ನೀವು ನೋಡ್ಬೋದಲ್ಲಿ ಆರ್ಡ್ರ್ವೇರು, ಏನೋ ಪೇಂಟ್ಗಳಂತೆ ಮತ್ತೊಂದು ಏನೇನೋ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಸುಮಾರು ಸರಿ ಪ್ರಶ್ನೆ ಮಾಡಿದೆ ಸರ್, ಇದನ್ನು ಬರುತ್ತಾ ಅಂತ. ಇದು ಕಟ್ಟಡ ನಮ್ಮದು, ಅದೇ ರಾಜಾರೆಡ್ಡಿನೇ ಕಟ್ಟಡ ನಂದು, ಇದು ನಾನು ಯಾವ ರೀತಿ ಬೇಕಾದ್ರೂ ಬದಲಾಯಿಸ್ಬೋದು ಅಂತ ಹೇಳಿದ್ರು. ಹಂಗಾದ್ರೆ ರಿಜಿಸ್ಟ್ರ್ ಪೇಪರ್ ಏನು ಕೇಳುತ್ತೆ? ಪೇಪರಲ್ಲಿ ಒಂದು 10-15 ನೀವು 22 ಶರ ಇಟ್ಟಿದ್ರಲ್ಲ, ಅದರಲ್ಲಿ ಹೇಳ್ತಾ ಇದೆಯಲ್ಲ, ಅದರಲ್ಲಿ ಒಂದು ಮಾರ್ಪಾಡು ಮಾಡಬೇಕಾದ್ರೂ ಕೂಡ APMC ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಬೇಕಂತ ಹೇಳ್ತಾ ಇದೆಯಲ್ಲ. ಇನ್ನು ಇದೆಲ್ಲ ಬದಲಾವಣೆ ಎಂದಾಯಿತು ಸರ್. ಇತ್ತೀಚೆಗೆ ಇದಿರಲಿ, ಅದರ ಪಕ್ಕದಲ್ಲಿ FCI ಅಂದರೆ ಫುಡ್ ಕಾರ್ಪೊರೇಷನ್ದು ಜಾಗ ಇದೆ ಸರ್. ಫುಡ್ ಕಾರ್ಪೊರೇಷನ್ ಜಾಗದರಲ್ಲಿ ಇವ್ರಿಗೂ ಅದ್ರಿಗೆ 4 ಅಡಿ ಜಾಗ ಖಾಲಿ ಇತ್ತು. ಆ ಖಾಲಿ ಜಾಗನ ಫುಡ್ ಕಾರ್ಪೊರೇಷನ್ ಮೇಲೆ ಕಾಂಪೌಂಡ್ ಮೇಲೆ ಗೋಡೆ ಕಟ್ತಾರೆ ಸರ್. ಅದು ಮಾರ್ಪಾಡಲ್ವಾ? ಅದು ಅಕ್ರಮ ಅಲ್ವಾ? ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದೀವಿ ಸರ್. ಅದು ಒಂದು. ಈಗ ಇವ್ರಿಗೆ ಕೊಟ್ಟಿರೋ ಜಾಗ ಉಳಿಕೆ ಇದೆಯಲ್ಲ, ಉಳಿಕೆ ಇರೋ ಜಾಗದಲ್ಲಿ ಇನ್ನೂ ಮುಂದೆ ಇದೆಯಲ್ಲ, ಯಾಕೆ ಇವರು ಮುಂದೆ ಹೋಗಿ ಅದನ್ನು ಬಳಸ್ಕೊತಾ ಇಲ್ಲ ಸರ್? ಅಲ್ಲಿ ನಾನಾ ರೀತಿ ಅಂಗಡಿಗಳು ಕಟ್ಟೋಕ್ಕೆ ಕೂಡ ಪ್ರಯತ್ನ ಪಟ್ಟರು. ಅದನ್ನು ಕೂಡ ನಾವು ಸಂಬಂಧಪಟ್ಟಂಥ ಏನು ಮೇಲಧಿಕಾರಿಗಳು ದೂರು ಕೊಟ್ಟು ಅದನ್ನು ಡಮಾಲೇಷನ್ ಮಾಡ್ತಿದ್ದೀವಿ ಸರ್. ಇದೆ, ಅಲ್ಲಿ ಹೆಚ್ಚಾಗಿದೆ. ಈಗ 53x100 ಕೊಟ್ಟಿದ್ದೀರ ಅಂತ ಇಟ್ಕೊಳ್ಳಿ ನಿಮಗೆ, ಆ ಜಾಗನೇ ಇರಬೇಕಲ್ವಾ? ಆ ಜಾಗ ಏನು ಮಾಡ್ತಾರೆ ಅಂತಂದರೆ, ಬಿಲ್ಡಿಂಗ್ ಈ ಥರ ಕಟ್ಕೋಬೇಕಾಗಿದ್ದು ಬಿಟ್ಟು ಹಿಂಗೆ ಮಾಡ್ತಾರೆ ಸರ್. ಆ ಬಿಲ್ಡಿಂಗು ಆ ಲಾಸ್ಟಲ್ಲಿರ್ತಕ್ಕಂಥ ಜಾಗ ಯಾರ್ದು ಅಂದರೆ ಮುಂದೆ ಉಳಿದಿದ್ದು ಉಳಿಲಿ, ನಮಗೆ ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರ ಜಾಗ ಸುಮಾರು ಇವತ್ತು ನಾವು ಒಂದು 500 ಸ್ಕ್ವೇರ್ ಫೀಟ್ ಮೇಲೆ ಜಾಗ ಉಳಿದಿದೆ ಸರ್. ಅದು APMC ಅವರು ಮುಂದೆ ಬರ್ತಾಯಿಲ್ಲ ಅದಕ್ಕೆ. ಇಷ್ಟು ಗೊಂದಲಗಳಾಗಿದೆ, ಇಷ್ಟು ವಿಚಾರ ಬಹಿರಂಗವಾಗಿ ಹೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ಶಾಸಕರ ಗಮನಕ್ಕೆ ಏನಾದರೂ ತಂದಿದ್ರಾ ಅಂತ? ಸರ್ ನಾವು ಇದ್ರ ವಿಷಯ ಶಾಸಕರ ಗಮನ ತರಕ್ಕೆ ಹೋಗಿಲ್ಲ. ಯಾಕಂತಂದರೆ ಸ್ಥಳೀಯವಾಗಿ ನಾವು ಶಾಸಕರ ಹತ್ರ ನಾವು ಅಷ್ಟು ಮುಂದಾಗಿಲ್ಲ ಮಾತಾಡೋಕ್ಕೆ. ಯಾಕಂದರೆ ಅವರು ಸ್ಥಳೀಯವಾಗಿ ಶಾಸಕರಿರ್ತಾರೆ, ನಾವು ಅವ್ರ ಹತ್ರ ಹೋಗಲ್ಲ. ನಾವು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಹೋರಾಟ ಮಾಡಿಕೊಂಡು ಸಮಾಜ ಸೇವೆ ಮಾಡೋ ನಾವು ಉದ್ದೇಶದಲ್ಲಿದ್ದೀವಿ, ಅದರಿಂದ ಹೋಗಿಲ್ಲ. ಅದ್ರ ಮೂಲ ನೀವು ಕೇಳಿಬಿಡ್ತೀವಿ ಸರ್. 2020 ಹಿಂದೆಯೇ ಕಟ್ಟಡ ಆಗಿತ್ತು ಸರ್. ಅದು ಹಿಂದೆಯೇ ಕಟ್ಟಡ ಆಗಿತ್ತು. ಅದರಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತಲೂ ಇತ್ತು. ಅದಕ್ಕೆ ಸುಮಾರು ಬಾಡಿಗೆ ಒಂದು 40,000ವರೆಗೂ ಬಾಡಿಗೆ ಬರ್ತಾಯಿತ್ತು ಸರ್. ನೋಡಿ ಇಲ್ಲಿದೆ ಬಿಲ್ಲಿಗ್ಲದ್ರದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಲೆಕ್ಕ ಪರಿಶೋಧನೆ ವರದಿ ಒಂದು ಮಾಡಿರ್ತಾರೆ ಅವರು. ಅದಕ್ಕೆ ಏನು ಆಯೋಗ ಅಂತ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೃಷಿ ಇಲಾಖೆ ಅಧಿಕಾರಿಗಳಿಗೂ APMC ಅವ್ರಿಗೆ ಕೇಳಿರ್ತೀನಿ. ನಾನಾ ರೀತಿ ಮಾಡಿಬಿಟ್ಟು ನನಗೊಂದು ಸುಮಾರು ಒಂದು 6 ತಿಂಗಳ ಕಳೆದ ನಂತರ ನನಗೆ ದಾಖಲೆಗಳು ಕೊಡದಿರೋದೇ ಸುತ್ತಿ ಬಳಸಿ ಮಾತಾಡ್ತಾಯಿದ್ರು. ಆ ದಾಖಲೆಗಳು ಕಳೆದಾಗ ನಾನು ಸರಿ ಅಂತ ಮಾತಾಡ್ತೀನಿ. ಸರ್ ಅದು ಆಡಿಟ್ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 2024ರಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಆದರೆ ನಮ್ಮ ಶಾಸಕರು ಬಂದಿರ್ತಾರೆ. ಹಾಗಾದರೆ ಹಿಂದೆ ಮಾಡ್ದಿರ್ತಕ್ಕಂಥ ಬಾಡಿಗೆಗಳು ಯಾವುದು? ಒಂದು ಈ ನಿನಗೆ ಕ್ರಯ ಮಾಡಿಕೊಟ್ರಲ್ಲ 2012 2022ರಲ್ಲಿ ಕ್ರಯನಲ್ಲಿ ಏನು ಹೇಳ್ತಾ ಇದೆ, ನಿಮಗೆ ಕಟ್ಟಡ ಅಂದರೆ ನಿಮಗೆ ಲೀಸ್ ಕಮ್ ಸೇಲ್ ಆಧಾರದ ಕೊಟ್ಟ ಮೇಲೆ 90 ದಿನ ಇಲ್ಲ 6 ತಿಂಗಳ ಇಷ್ಟರ ಒಳಗಡೆ ನೀವು ಕಟ್ಟಡ ಮಾಡಬೇಕು.
ಇಲ್ಲಾಂದರೆ ಕಾರಣ ಕೇಳಿ ನೋಟಿಸ್ ಕೊಡಬೇಕು. ನಮಗಿಷ್ಟು ವಿಳಂಬ ಆಗಿದೆ, ಇಂಥ ಉದ್ದೇಶದಿಂದ ನಮಗೆ ಮರು ಮಂಜೂರಾತಿ ಮಾಡಿಕೊಡಿ ಅಂತಾದರೂ ಕೇಳಬೇಕು. ಬಟ್ ಇದು ಯಾವುದೂ ಆಗದೇನೆ 2024ರಲ್ಲಿ ಉದ್ಘಾಟನೆ ಆಗಿರೋ ಕಟ್ಟಡಕ್ಕೆ 2022ರಲ್ಲಿ ಇವರು ಮರೋ ಮಂಜೂರಾತಿ ಮರೋ ರಿಜಿಸ್ಟರ್ ಹೆಂಗೆ ಮಾಡ್ತಾರೆ ನೋಂದಣಿನ? ಆದರೆ ಇನ್ನು 2012ರಿಂದ 2022 10 ವರ್ಷದ ಹಣದ ದುರ್ಬಳಕೆ ಆಗಿದೆ ಅಂತ. ಹಣದ ದುರ್ಬಳಕೆ ಆಗಿದೆ, ಕೋಟ್ಯಾಂತರ ರೂಪಾಯಿ ದುರ್ಬಳಕೆ ಆಗಿದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಒಂದೇ ಬಿಲ್ ತೋರಿಸ್ಬೋದು. ಒಂದು ಬಿಲ್ ಇದೆ ನನ್ನ ಹತ್ರ. 2023ವರೆಗೂ ಒಂದು ಇಲಾಖೆಗೆ, ಯಾವುದಕ್ಕೆ? ಕೃಷಿಕ ಅಂದರೆ ರೈತ ಸಂಪರ್ಕ ಕೇಂದ್ರ, ಅಂದರೆ ಅದರಲ್ಲೂ ಒಂದು ಭಾಗ APMC ಕೃಷಿ ಉತ್ಪನ್ನ ಮಾರ್ಕೆಟ್ ಇವೆಲ್ಲ ಸೇರಿದರೆ ಒಂದು ಭಾಗ ಯಾವುದರಲ್ಲಿ? ರೈತ ಸಂಪರ್ಕ ಕೇಂದ್ರ. ಆ ರೈತ ಸಂಪರ್ಕ ಕೇಂದ್ರ ಕೂಡ ಕೃಷಿ ಸಮಾಜ ಅಧ್ಯಕ್ಷರು ಬಿಟ್ಟಿಲ್ಲ ಸರ್, ಬಾಡಿಗೆ ತಗೊಂಡಿದ್ದಾರೆ. 40 ಸಾವಿರ ಬಾಡಿಗೆ ತಗೊಂಡಿದ್ದಾರೆ. ಈ ದುಡ್ಡೆಲ್ಲ ಎಲ್ಲೋಯ್ತು? ಇದು ಕೋಟ್ಯಾಂತರ ರೂಪಾಯಿ ಅಕ್ರಮ ಅಲ್ವಾ? ಭ್ರಷ್ಟಾಚಾರ ಅಲ್ವಾ? ದುರುಪಯೋಗ ಪಡಿಸ್ಕೊಂಡಿಲ್ವಾ? ರೈತ ಸಂಪರ್ಕ ಕೇಂದ್ರ ಎಷ್ಟು ವರ್ಷ ಇತ್ತು? ರೈತ ಸಂಪರ್ಕ ಕೇಂದ್ರ ಸುಮಾರು ಅಂದರೆ ಒಂದು 7-8 ವರ್ಷದ ಮೇಲೆ ಇತ್ತು ಸರ್. ಅದು ಸರ್ ಇತ್ತೀಚೆಗೆ ಸರ್ ಅದು ಕಟ್ಟಡ ಉದ್ಘಾಟನೆ ಆದ ಮೊದಲಿನಿಂದನೂ ಇತ್ತು. ಇತ್ತೀಚೆಗೆ ಅಂದರೆ ಒಂದು ತಿಂಗಳ ಹಿಂದೆಯೇ ಒಳಗಡೆ APMC ಮಾರುಕಟ್ಟೆ ಒಳಗಡೆ ನೂತನ ಕಟ್ಟಡ ಕಟ್ಕೊಂಡು ಅವ್ರು ಅಲ್ಲಿಗೆ ಹೋಗಿದ್ದಾರೆ. 2025ವರೆಗೂ ಅಲ್ಲೇ ಇತ್ತು. ಅಲ್ಲ, ಅದು ಸಂಬಂಧಪಟ್ಟ ಇಲಾಖೆಯವರು ಬೆಂಗಳೂರು ಏನು ಕೃಷಿಕ ಸಂಬಂಧಪಟ್ಟ ಅಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು, ಇವರು ತನಿಖೆ ಮಾಡಬೇಕು ಸರ್. ಅದನ್ನು ಏನಾಗಿದೆ ಇವತ್ತು ಅಲ್ಲ ಇಲ್ಲೇ ಕಾಣ್ಬೋದು. ಇಷ್ಟು ದಿವಸ ಬಾಡಿಗೆ ತಗೊಂಡು ಯಾವುದೇ ರೀತಿಯಾದ ದುರ್ಬಳಕೆ ಆಗಿಲ್ಲ ಅಂದರೆ 2024ರಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಅನ್ನೋದು ಒಂದು ಏನು ಸರ್ ಉದ್ದೇಶ? ಕಟ್ಟಡ ಅವತ್ತೇ ಆಗಿದೆ ಅಂತ ತಳೆಯೋದು, ಅಲ್ಲಿನಿಂದನೇನಾಗಿರೋದು ಅನ್ನೋಂಥದ್ದು. ನನಗೆ ಅದು ಒಂದು ಅಕ್ರಮನೇ. ಅದು ಈ ಎಲ್ಲ ಅಧಿಕಾರಿಗಳು ಅಂದರೆ ಕೃಷಿಕ ಸಮಾಜ ಅಧಿಕಾರಿಗಳು ನೌಕರರೇ ಅಕ್ರಮ ಸೇರಿದ್ದಾರಾ? ಟೋಟಲ್ ಏನು APMC ಸಮಿತಿ ಅವರೂ ಸೇರಿದ್ದಾರಾ? ಕೃಷಿ ಇಲಾಖೆಯವರು ಸೇರಿದ್ದಾರಾ ಈ ಅಕ್ರಮದಲ್ಲಿ ಅನ್ನೋದು ನಮಗೆ ಸಂಶಯಗಳು ಬರ್ತಾಯಿದೆ. ಇಲ್ಲಿ ಎಷ್ಟು ಬಾರಿ ಚುನಾವಣೆಗಳಾಗಿದೆ? ರಾಜಾರೆಡ್ಡಿನೇ ಯಾಕೆ ತಾಲೂಕು ಅಧ್ಯಕ್ಷರಾಗಿದ್ದಾರೆ? ಸರ್ ಇಲ್ಲಿ ರಾಜಾರೆಡ್ಡಿ ಅಧ್ಯಕ್ಷರಾದದಿಂದ ಇದುವರೆಗೂ ಚುನಾವಣೆ ಅಂತೇಳಿ ನಡೆದಿಲ್ಲ. ಅಂದರೆ ಅವರು ಚುನಾವಣೆ ನಡೆಸಬೇಕು ಅನ್ನೋಂಥ ಒಂದು ಇದರಲ್ಲಿ ಇವರು ನ್ಯಾಯಾಲಯದಲ್ಲಿ ಹೋಗಿ ಅದನ್ನು ತಡೆ ತರ್ತಾರೆ. ಉದ್ದೇಶ ಏನು? ಆ ನ್ಯಾಯಾಲಯದ ತಡೆ ಆಜ್ಞೆ ಕೊಡೋಂಥ ಉದ್ದೇಶ ಏನು? ಇವರು ತರೋಂಥ ಉದ್ದೇಶ ಏನು? ಬೇರೆ ಯಾರು ಬರಬಾರ್ದಂತನ ಇಲ್ಲ ಇವ್ರದೇ ರಾಜಭಾರನ? ಅಂದರೆ ನನಗೆ ಸ್ಪಷ್ಟವಾಗಿ ಏನು ಎಲೆಕ್ಷನ್ ನಡೀತಾರೇ, ಚುನಾವಣೆ ನಡೀತಾರೆ ಮುಂದೂಡ್ಕೊಂಡು ನ್ಯಾಯಾಲಯದಲ್ಲಿ ತಡೆ ತರ್ತಾರೆ ನೋಡಿದರೆ, ಈ ರಾಜಾರೆಡ್ಡಿ ಯಾವುದೋ ಒಂದು ಕಡೆ ಈ ಕಟ್ಟಡನ ನನ್ನ ವಶ ಪಡಿಸ್ಕೊಬಿಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನಾದರೂ ಈ ರೀತಿ ಮುಂದುವರಿಸ್ತಾ ಇದ್ದಾರಾ ಸರ್? ಈಗ ನಮಗೆ ಮೂಲಗಳು ಕಾಣ್ತಾ ಇರೋದು ನೋಡಿದರೆ, ಈಗ ರಾಜಾರೆಡ್ಡಿ ಫ್ಯಾಮಿಲಿ ಟ್ರೀಟ್ ನೀವು ನೋಡಿದ್ರಿ, ಫ್ಯಾಮಿಲಿ ಟ್ರೀಟೇ ಇದೆ. ಈಗ ಮಾರಾಟ ಮಾಡಬಾರ್ದಂತಿದೆ. ಅಂದರೆ 2022 ನಾನು ಸುಮಾರಾಗಿ ಏನು ಸಂಬಂಧಪಟ್ಟ ಈಗ ರವಿಕುಮಾರ್ ಸರ್ ಅಂತೇಳ್ಬಿಟ್ಟು ಆಡಳಿತಾಧಿಕಾರಿಗಳಿದ್ದಾರೆ APMC ಅವ್ರನ್ನ, ನಾನು ಅವ್ರ ಹತ್ರ ಪ್ರಸ್ತಾಪ ಮಾಡಿದೆ. ಯಾವುದೇ ಕಾರಣಕ್ಕೂ ಆ ಇದರಲ್ಲಿ ನೀನು ಯಾವುದಕ್ಕೆ ಅಡಮಾನ ಹಾಕೋದಾಗಲಿ ಮಾರಾಟ ಮಾಡೋದಾಗಲಿ ಈ ರೀತಿಯಲ್ಲಿ ಅದನ್ನು ಮೆನ್ಷನ್ ಮಾಡೋಂಗಿಲ್ಲ, ಇದನ್ನು ನೀವು ಮಾರ್ಪಾಡು ಮಾಡಿ ಅಂತೇಳಿ ಸುಮಾರು ಜನ APMC ಸೆಕ್ರೆಟರಿವರೆಗೆ ಹೇಳಿದ್ದಾರೆ. ಅವ್ರು ಅದನ್ನು ಮಾರ್ಪಾಡು ಮಾಡೋಕ್ಕೆ ಕೂಡ ಅವ್ರು ಮುಂದಾಗಿಲ್ಲ. ಆ ಮೂಲಗಳೆಲ್ಲ ಕಾಣ್ತಾ ಇದ್ದರೆ ರಾಜಾರೆಡ್ಡಿ ಎಲ್ಲೋ ಒಂದು ಕಡೆ ಇದನ್ನು ಮಾರಾಟ ಮಾಡೋಕ್ಕೆ ಮುಂದಾಗಿದ್ದಾರೇನೋ ಅನ್ನೋದು ನಮಗೆ ಸಂಶಯ ಕಾಡ್ತಾ ಇದೆ ಸರ್. ಈಗ ರಾಜಾರೆಡ್ಡಿ ಅವರು ಒಬ್ಬರೇ ಇದರಲ್ಲಿ ಶಾಮೀಲಾಗಿದ್ದಾರಾ? ಇನ್ನು ಯಾರ್ಯಾರು ಆಗಿರ್ಬೋದು ಸರ್? ಇದರಲ್ಲಿ ಹೇಳೋದಕ್ಕಿಂತ ರಾಜಾರೆಡ್ಡಿ ಅನ್ನೋದಕ್ಕಿಂತ ಮುಖ್ಯವಾಗಿ DL ನಾಗರಾಜ್ ಜಿಲ್ಲಾಧ್ಯಕ್ಷರಿದ್ದಾರಲ್ಲ, ಯಾಕಂದರೆ ಜಿಲ್ಲಾಧ್ಯಕ್ಷರೇ ಜಿಲ್ಲಾ ಹಿಡಿತ ಅವ್ರ ಕೈಯಲ್ಲಿರುತ್ತೆ. ಜಿಲ್ಲಾಧ್ಯಕ್ಷ ಬಿಟ್ಟು ರಾಜಾರೆಡ್ಡಿ ಒಬ್ಬರೇ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕೆ? ಯಾಕಂತಂದರೆ ಒಂದು ಮನೆಗೆ ತಂದೆ ಮಕ್ಕಳಾಗಿರ್ತಾರೆ. ಇದೇ ಸಂಸ್ಥೆ ಅಂದ ಮೇಲೆ ಜಿಲ್ಲಾಧ್ಯಕ್ಷರು ಮುಖ್ಯರಾಗಿರ್ತಾರೆ. ಜಿಲ್ಲಾಧ್ಯಕ್ಷರು ಇರ್ತಾರೋ ರಾಜ್ಯಾಧ್ಯಕ್ಷರಿರ್ತಾರೋ ನಮಗೆ ಗೊತ್ತಾಗಲ್ಲ. ನನ್ನ ಪ್ರಕಾರ ಈಗ ಹೇಳೋ ಪ್ರಕಾರ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಇನ್ನೂ ಪ್ರಬಲವಾದ ಕೆಲವು ಬಲಾಢ್ಯರು ಕೂಡ ಸೇರಿ ಇದನ್ನು ಮಾರಾಟ ಮಾಡಲು ಮುಂದೆ ಆಗಿರ್ಬೋದು. ಸರ್ ಇದನ್ನು ಯಾಕಂತಂದರೆ ನಾವು ಒಂದು ಸಮಾಜ ಸೇವೆ, ಒಂದು ಹೋರಾಟ ಅಂಥೇಳಿ ಮುಂದೆ ಬಂದಿದ್ದೀವಿ. ನಾನು ಇದನ್ನು ಮುಂದಿನ ದಿನಗಳಲ್ಲಿ ನಾನು ನ್ಯಾಯಾಲಯದಲ್ಲೂ ಕೂಡ ಇದನ್ನು ಕಾನೂನು ಹೋರಾಟ ಮಾಡಬೇಕಂತ ಕೂಡ ನಾನು ಸಾಕಷ್ಟು ದಾಖಲೆಗಳನ್ನು, ಯಾಕಂದರೆ ಇದುವರೆಗೂ ಮಾಡ್ತಾಯಿಲ್ಲ ಅನ್ನೋದು
ನನಗಿನ್ನೂ ಸ್ವಲ್ಪ ದಾಖಲೆಗಳಾದ್ರೆ ಕೊರತೆ ಇರೋದ್ರಿಂದ ನಾನು ಸುಮಾರು ದಾಖಲೆಗಳನ್ನು ತಗೊಂಡು ನಾನು ಮುಂದೆ ನ್ಯಾಯಾಲಯದಲ್ಲಿ ಕೂಡ ಇದನ್ನು ಕಾನೂನು ಹೋರಾಟ ಮಾಡೋಕ್ಕೆ ಕೂಡ ನಾನು ರೆಡಿ ಇದ್ದೀನಿ ಸರ್. ಅದೇ ಕೃಷಿ ಸಮಾಜದ ಜಾಗವನ್ನು ಉಳಿಸಲಿಕ್ಕೆ ಹೋರಾಟ ಮಾಡ್ತಿದ್ದೀರಾ ಅಥವಾ APMC ಜಾಗನ ಬೇರೆಯವರು ಪರಭಾರೆ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಶಿಕ್ಷೆ ಆಗಲಿಕ್ಕೆ ಏನಾದರೂ ಹೋರಾಟ ಮಾಡ್ತಾರೆ? ಸರ್, ಈಗ ನಂದು ಮೊಟ್ಟ ಮೊದಲ ಬಾರಿಗೆ ಇದ್ದಿದ್ದೇನೆಂದರೆ, ನಾನು ರೈತರ ಬಗ್ಗೆ ರೈತರವಾಗಿ ಹೋರಾಟ ಮಾಡ್ತಾ ಇರೋನು. ನೀನು ಮೂಲವಾಗಿ ತಗೊಂಡಿರೋ ಉದ್ದೇಶ ಏನು? ನಮ್ಮ ರೈತರನ್ನು ಅಲ್ಲಿ ನೀನು ಅಡ ಇಟ್ಟು ತಗೊಂಡಿದೀಯ. ಏನಂತ? ನಾನು ರೈತ ಭವನ ಕಟ್ತೀನಿ, ರೈತ ತರಬೇತಿ ಕಟ್ತೀನಿ, ಆ ಜಾಗವನ್ನು ನಾನು ಕೊಡಿ ಅಂತ ಹೇಳಿಬಿಟ್ಟು ರೈತರ ಹೆಸರದಲ್ಲಿ ಜಾಗ ತಗೊಂಡು ಇವತ್ತು ನೀನು ಕಮರ್ಷಿಯಲ್ ಕಟ್ಕೊಂಡು ನೀನು ವರಮಾನ ಮಾಡೋ ಭ್ರಷ್ಟಾಚಾರ ಅಕ್ರಮಗಳನ್ನ ಮಾಡ್ತಾ ಇದೆಯಾ. ಅದನ್ನು ತಡೆಗಟ್ತೀನಿ. ಮತ್ತು ಇನ್ನು ಇವತ್ತೇನು ನೀನು APMC ಜಾಗನ ಮಾರಾಟ ಮಾಡೋರು ಮುಂದಾಗಿದ್ದರೆ ಅದರ ನಿಲ್ಸೋಕ್ಕೂ ನಾನು ನ್ಯಾಯಾಲಯದಲ್ಲಿ ನಾನು ತಡೆಯೋಕ್ಕೂ ಕೂಡ ಅದ್ರಿಗೂ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇದು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಬಂದ್ರೂ ನಾನು ಇದನ್ನು ಮುಂದುವರ್ಸಕ್ಕೆ ರೆಡಿ ಇರ್ತೀನಿ ಹೊರತು ನಾನು ಯಾವುದೇ ಹೋದಕ್ಕೂ ನಾನು ಹಿಂದೆ ಬರೋಕ್ಕೆ ಇದರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ ಸರ್. ಸರ್, ಯಾಕಂದರೆ ಇವತ್ತು ಕೆಲವ್ರು ಹೇಳ್ತಾರೆ, ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಇದೆ ನನಗೆ. ಮುಂದಿನ ದಿನ ಯಾರೋ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಿನಗೆ ಯಾಕೆ, ನೀನೇನು ಮಾಡ್ತೀಯಾ, ನೀನೇನಕ್ಕೆ ಮಾಡ್ತೀಯ, ಯಾಕೆ ಬೇಕು ನಿನಗೆ, ಯಾರಿಗೂ ಇಲ್ದಿನ ಬಂದೆ ನಿನಗೇನು ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿದ್ದಾರೆ ನನ್ನ. ನಾವು ಬೆಳೆಸ್ಕೊಂಡು ಬಂದಿರ್ತಾನೆ ಸಿದ್ಧಾಂತಗಳು ಯಾರು ಮಾಡ್ದೆ ಹೋಗಲಿ, ನಾನು ಯಾಕೆ ಮಾಡಬಾರ್ದು ಅದನ್ನು? ಅವರು ಸತ್ತಾಗಿ ಅವ್ರಿಗೇನೋ ಆತಾದರೆ ಅವ್ರಿಗೆ ಬೇಡ. ನೀನು ಕೊಟ್ಟಿರೋದು ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಲ್ಲಿ ಅನುಕೂಲ ಆಗಲಿ, ಏನು ನಮ್ಮ ರೈತರಿಗೆ ಏಳಿಗೆಗಾಗಿ ಅನುಕೂಲಕ್ಕಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಗ ತಗೊಂಡಿದ್ರಿ. ಆ ಜಾಗನ ಯಾರೋ ಹೊಡ್ಕೊಂಡೋಗಿ ಇವತ್ತು ಅದರಿಂದ ಏನೂ ಉಪಯೋಗ ಇಲ್ಲ ಯಾರಿಗೆ. ಕೋಟ್ಯಾಂತರ ರೂಪಾಯಿ, ಇದುವರೆಗೂ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ, ಯಾರೋ ಕೇಳ್ತಾ ಇಲ್ಲ. ನಾನು ಯಾಕೆ ಕೇಳಬಾರ್ದು, ನಾನು ಅದನ್ನು ಯಾಕೆ ಪ್ರಶ್ನೆ ಮಾಡಬಾರ್ದು ಅನ್ನೋದು ನನ್ನಲ್ಲಿ ನನಗೆ ಹುಟ್ಟಿದಾಗ ನಾನು ಅದನ್ನು ಬಿಡಬಾರ್ದು ಅನ್ನೋ ಒಂದು ಗಟ್ಟಿ ನಿರ್ಧಾರ ತಗೊಂಡು ನಾನು ಹೋರಾಟ ಮಾಡ್ತಾಯಿದ್ದೀನಿ.